ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೇಸ್ ಫ್ಯಾಮಿಲಿ ಕಿಚನ್ ಅಪ್ಪಟ ಮನೆ ರುಚಿ. ನೀವು ನೋಡ್ತಿದ್ದೀರಾ ವೆರಿ ಟೇಸ್ಟಿ ಆ್ಯಂಡ್ ವೆರಿ ಸಿಂಪಲ್ ದಾಲ್ ಕಿಚಡಿ. ಈ ಒಂದು ಸ್ಪೆಷಲ್ ಡಿಶ್ಶು ಬ್ರೇಕ್ಫಾಸ್ಟು, ಲಂಚ್ ಹಾಗೆಯೇ ಡಿನ್ನರ್ಗೂ ಕೂಡ ಒನ್ ಟೈಮ್ ನೀವು ಮಾಡಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಮಸಾಲ ಕಮ್ಮಿ ಇರೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಮಾಡೋದಕ್ಕೆ ಕೇವಲ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೋಬೋದು, ಹಾಗೆಯೇ ಸುಲಭವಾಗಿ ಮಾಡ್ಬೋದು. ಇಲ್ಲಿ ನಾವು 3 ಜನಕ್ಕಾಗಿ ಮಾಡಿರೋದ್ರಿಂದ 2 ಕಪ್ಪು ಅಕ್ಕಿನ ತೊಗೊಂಡಿದ್ದೀವಿ. ಇದು ಅಳತೆಗೆ ತಕ್ಕಂತೆ 1 ಕಪ್ಪು ತೊಗರಿಬೇಳೆನ ತೊಗೊಂಡಿದ್ದೀವಿ. ಎರಡನ್ನೂ ಕೂಡ ನೀವು ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಬಿಡ್ಬೇಕು. ನೆನೆಸಿಟ್ಟಾದಮೇಲೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. 6 ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿರಬೇಕು. ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಮೆಣಸನ್ನ ಸೇರಿಸ್ಕೋಬೇಕು, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಖಾರಕ್ಕೆ ತಕ್ಕಂತೆ 2ರಿಂದ 3 ಒಣಮೆಣಸಿನ್ಕಾಯಿ. ಇಷ್ಟೇ ಸಿಂಪಲ್ಲಾಗಿ ಮಾಡುವಂಥದ್ದು. ಇದನ್ನು ಚೆನ್ನಾಗಿ ನಾವು ಕುಟ್ಟಿ ಪುಡಿ ಮಾಡ್ಕೋಬೇಕು. ಅದು ತರತರಿಯಾಗಿ ಪುಡಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಿಕ್ಸಿ ಜಾರ್ನ ಉಪಯೋಗಿಸ್ಕೋಬೇಡಿ. ಇದನ್ನು ನೀವು ಕುಟ್ಟಬೇಕಾದ್ರೇ ಒಂದು ಒಳ್ಳೆ ಘಮ ಬರುತ್ತೆ. ಅಲ್ಲೇ ನಮ್ಮ ಡಿಶ್ಶು ಗೆದ್ದಂಗೆ. ಈಗ ನಾವು ಗಾರ್ನಿಷ್ಗೋಸ್ಕರ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ. ಒಗ್ಗರಣೆಗೋಸ್ಕರ ಇಲ್ಲಿ 2 ಮೀಡಿಯಮ್ ಸೈಜು ಟೊಮೊಟೊ ತೊಗೊಂಡಿದ್ದೀವಿ. ನೀವು ಟೊಮೊಟೊ ಜಾಸ್ತಿ ಹಾಕ್ಕೊಂಡ್ರು ಕೂಡ ಏನೂ ತೊಂದರೆ ಇಲ್ಲ, ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲಿ ಫಾರಮ್ ಟೊಮೊಟೊನ ಉಪಯೋಗಿಸ್ಕೋಬೋದು, ಹಾಗೆಯೇ ನೀವು ನಾಟಿ ಟೊಮೊಟೊನೂ ಕೂಡ ಉಪಯೋಗಿಸ್ಕೋಬೋದು. ಈಗ ಸಿಂಪಲ್ ಆಗಿರೋಂಥ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ಗೆ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ಇದಕ್ಕೆ ಸಾಸಿವೆ ಹಾಗೆ ಸಪ್ರೇಟಾಗಿ ಹೆಸರುಳನ್ನು ಕುಟ್ಟಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ತೊಗೋಬೇಕು, ಕರ್ಬೇವಿನ ಸೊಪ್ಪು, ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋಂತಹ ಮಸಾಲ, ಹಾಗೆ ಇನ್ನೊಂದು ಸ್ವಲ್ಪ ಖಾರಕ್ಕೋಸ್ಕರ ಒಣಮೆಣಸಿನ್ಕಾಯಿ. ಯಾವುದೇ ಕಾರಣಕ್ಕೂ ನಾವಿಲ್ಲಿ ಹಸಿಮೆಣಸಿನ್ಕಾಯನ್ನ ಉಪಯೋಗಿಸ್ಕೊತಿಲ್ಲ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಟೊಮೆಟೊ ಸೇರಿಸ್ಕೋಬೇಕು, 1/4 ಟೇಬಲ್ ಸ್ಪೂನಷ್ಟು ಅರಿಶಿಣ, ಹಾಗೆ 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ಹುಳಿಗೆ ತಕ್ಕಷ್ಟು ಹುಣಸೆಯನ್ನು ನೆನೆಸಿಟ್ಕೊಂಡು ಆ ರಸವನ್ನು ಕೂಡ ನಾವು ಸೇರಿಸ್ಕೋಬೇಕು. ಚೆನ್ನಾಗಿ ಹೈ ಫ್ಲೇಮಲ್ಲೇ ಮಿಕ್ಸ್ ಮಾಡಬೇಕು. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು. ಅದಾದಮೇಲೆ 1 ರೌಂಡು ಅದು ಕುದಿ ಅಂದರೆ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ನೆನೆಸಿಟ್ಟಿರುವಂಥ ಅಕ್ಕಿ ಹಾಗೆ ಬೇಳೆಯನ್ನು ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅಳತೆಗೆ ತಕ್ಕಂತೆ ನೀರು ಸೇರಿಸ್ಕೋಬೇಕು. ಈಗ 3 ಕಪ್ಪಷ್ಟು ಅಂದರೆ 2 ಕಪ್ಪಷ್ಟು ಅಕ್ಕಿ, 1 ಕಪ್ಪಷ್ಟು ನಾವು ಬೇಳೆ ತೊಗೊಂಡಿದ್ದೀವಿ. ಆದ್ದರಿಂದ ಇಲ್ಲಿ ನಾವು 8 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀವಿ. ನೀವು ಇನ್ನು ಕನ್ಸಿಸ್ಟೆನ್ಸಿ ತಕ್ಕನಂಗೆ ನೀವು ನೀರು ಹಾಕ್ಕೊಂಡು ಇದು 4ರಿಂದ 5 ವಿಷಲ್ಲು ಕೂಗಾದಮೇಲೆ ನಿಧಾನವಾಗಿ ಲಿಡ್ನ ಓಪನ್ ಮಾಡಿ ಕೊತ್ತಂಬರಿ ಸೊಪ್ಪಿಂದ ನಾವು ಅದನ್ನ ಗಾರ್ನಿಷ್ ಮಾಡಿಕೊಂಡು ನಿಧಾನವಾಗಿ ಕಲಿಸ್ಕೋಬೇಕು. ಆಹಾ, ಒಳ್ಳೆ ರುಚಿಯಾದಂತಹ ಘಮಘಮಿಸುವಂತಹ ಸೂಪರಾದಂತಹ ದಾಲ್ ಕಿಚಡಿ ರೆಡಿಯಾಗಿರುತ್ತೆ. ಇದು ತುಪ್ಪದ ಜೊತೆಗೆ ಹಾಕ್ಕೊಂಡು ತಿಂತಿದ್ರೆ ಅದರ ಟೇಸ್ಟೇ ಬೇರೆ ಇರುತ್ತೆ. ಒನ್ ಟೈಮ್ಗೆ ಸಾಂಬಾರು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಥಟ್ ಈ ಒಂದು ರೆಸಿಪಿನ ಮಾಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ತುಪ್ಪದ ಜೊತೆ ಹಾಕ್ಕೊಂಡು ತಿಂತಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೆಲ್ತ್ಗೂ ಕೂಡ ಒಳ್ಳೆಯದು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ತನಕನೂ ಇಷ್ಟಪಟ್ಟು ತಿನ್ನುವಂತಹ ಸುಲಭವಾದಂತಹ ಹಾಗೆ ಡಬಲ್ ಅಂತ ಟೇಸ್ಟ್ ಕೊಡುವಂತಹ ಆರೋಗ್ಯಕರವಾದಂತಹ ಮನೆಯಲ್ಲೇ ಮಾಡಿರುವಂಥ ಸುಮಧುರವಾದಂತಹ ಸ್ವಾದಿಷ್ಟವಾದಂತಹ ಈ ಒಂದು ದಾಲ್ ಕಿಚಡಿ ಪ್ರತಿಯೊಬ್ಬರು ಮಾಡಿ ತಿಂದು ಸವಿಲೇಬೇಕು. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.